ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ ಇದರಿಂದ ಕರ್ಣ ಯುದ್ಧಕ್ಕೋಸ್ಕರ ತಯಾರಾಗೋದು ಮತ್ತೆ ದ್ರೋಣಾಚಾರ್ಯರು ಸೇನಾಪತಿಯ ಪದವಿಗೆ ಅಭಿಷಕ್ತರಾಗೋದು ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ, ಕರ್ಣ ಭೀಷ್ಮರ ಹತ್ರ ಬರ್ತಾನೆ. ನೀವು ನನಗೆ ಆಶೀರ್ವಾದ ಮಾಡಬೇಕು, ನೀವು ನನ್ನನ್ನ ಕಣ್ಣೆತ್ತಿ ನೋಡಬೇಕು, ನಿಮ್ಮ ಕೃಪಾದೃಷ್ಟಿ ನನ್ನ ಮೇಲೆ ಬೀಳ್ಬೇಕು, ನೀವೊಂದೆರಡು ಮಾತುಗಳನ್ನ ಹಾಡಬೇಕು, ಮತ್ತೆ ನೀವು ನನಗೆ ಯುದ್ಧಕ್ಕೆ ಪರ್ಮಿಷನ್ ಕೊಡಬೇಕು, ಮತ್ತೆ ಅರ್ಜುನ ಎಷ್ಟು ಪರಾಕ್ರಮಿ ಅಂತ ಗೊತ್ತು, ನಿಮ್ಮನ್ನ ಬಿಟ್ರೆ ಅವನನ್ನ ಎದುರಿಸುವಂಥವ್ರು ಯಾರೂ ಇಲ್ಲ, ಆದ್ರೆ ನೀವು ಪರ್ಮಿಷನ್ ಕೊಟ್ರೆ ನಾನು ಆ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದಾಗ ಭೀಷ್ಮರು ಕೂಡ ಅವನಿಗೆ ಆಶೀರ್ವಾದ ಮಾಡ್ತಾರೆ. ಆಯ್ತು, ನೀನು ದುರ್ಯೋಧನನಿಗೆ ವಿಜಯವನ್ನ ತಂದ್ಕೊಡು ಅಂತ. ಯಾಕಂದ್ರೆ ಅವನಿಗೋಸ್ಕರ ನೀನ್ ಬೇಕಾದಷ್ಟು ಸರಿ ಎಷ್ಟೋ ಜನ ರಾಜರನ್ನ ಗೆದ್ದಿದ್ಯಾ. ಈಗ ಯುದ್ಧದಲ್ಲಿ ನೀನು ಅವರಿಗೆ ಮಾರ್ಗದರ್ಶಕನಾಗಿ ಅವರು ವಿಜಯವನ್ನ ಪಡೆಯೋದಕ್ಕೆ ನೀನು ಸಹಾಯ ಮಾಡು. ದುರ್ಯೋಧನ ಹೇಗೆ ನನ್ನ ಮೊಮ್ಮಗನೋ ಹಾಗೆ ನೀನು ಕೂಡ ಅಂತನ್ಬಿಟ್ಟು, ನಾನು ಹೇಗೆ ಅವನ ಹಿತೈಷಿನೋ ನಿನಗೂ ಕೂಡ ನಾನು ಹಿತೈಷಿನಿ ಅಂತನ್ಬಿಟ್ಟು ಹೇಳ್ತಾರೆ. ಭೀಷ್ಮರ ಈ ಮಾತನ್ನ ಕೇಳಿ ಕರ್ಣ ಅವರ ಚರಣಗಳಿಗೆ ಪ್ರಣಾಮ ಮಾಡಿ ಆಮೇಲೆ ಅವನು ಸೈನ್ಯದ ಕಡೆ ಹೊರಟೋಗ್ತಾನೆ. ಮತ್ತೆ ಅದನ್ನ ಉತ್ಸಾಹಗೊಳಿಸ್ತಾನೆ. ಕರ್ಣ ಎಲ್ಲ ಸೈನ್ಯದ ಮುಂದೆ ಬರ್ತಾ ಇರೋದನ್ನ ನೋಡಿ ದುರ್ಯೋಧನಾದಿ ಸಮಸ್ತ ಕೌರವರಿಗೂ ಕೂಡ ಬಹಳ ಹರ್ಷವಾಗತ್ತೆ. ಅವರು ತಾಳವನ್ನ ತಟ್ಟುತ್ತಾ ಎಗರಿ ಎಗರಿ ಸಿಂಹನಾದವನ್ನ ಮಾಡ್ತಾ ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಧನಸ್ಸುಗಳ ಠಂಕಾರವನ್ನ ಮಾಡ್ತಾ ಕರ್ಣನ ಸ್ವಾಗತವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಮೇಲೆ ಅವನಿಗೆ ದುರ್ಯೋಧನ ಹೇಳ್ತಾನೆ, ಕರ್ಣ, ಈಗ ನೀನು ನಮ್ಮ ಸೈನ್ಯದ ರಕ್ಷಕನಾಗಿದೀಯಾ, ಅದಕ್ಕೋಸ್ಕರನೇ ನಾನು ಇದನ್ನ ಸನಾತನ ಅಂತ ತಿಳಿತೀನಿ. ನೀನ್ ಏನು ಮಾಡಿದ್ರೆ ನಮಗ್ ಒಳಿತಾಗುತ್ತೋ ಅದರ ಬಗ್ಗೆ ನೀನೇ ನಿರ್ಣಯ ಮಾಡು ಅಂತಂದ್ಬಿಟ್ಟು ಅವ್ನಿಗೆ ಹೇಳ್ತಾನೆ. ಈಗ ನಮಗೆ ಒಳ್ಳೇದಾಗ್ಬೇಕು, ನಾವು ಗೆಲ್ಲೋ ಹಾಗಾಗ್ಬೇಕು, ಅದಕ್ಕೆ ಏನು ಮಾಡ್ಬೇಕು ಅಂತ ನೀನ್ ಹೇಳಿದ್ರೆ ನಾವು ಅದೇ ರೀತಿ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಕರ್ಣ ಹೇಳ್ತಾನೆ, ರಾಜ, ನೀನು ಬಹಳ ಬುದ್ಧಿವಂತ, ನೀನ್ ನಿನ್ನ ವಿಚಾರವನ್ನ ಹೇಳು, ನೀನ್ ಏನ್ ಮಾಡ್ಬೇಕು ಅಂತಿದ್ಯಾ ಅಂತ ಹೇಳಿ. ಯಾಕಂದ್ರೆ ನೀನು ಸಾಮಾನ್ಯ ಅಲ್ಲ, ನೀನು ಬುದ್ಧಿವಂತ. ಯಾಕಂದ್ರೆ ಸ್ವಯಂ ರಾಜ ಕರ್ತವ್ಯದ ನಿರ್ವಹಣೆಯನ್ನ ಹೇಗೆ ಮತ್ತೆ ಸರಿಯಾದ ರೀತಿಯಲ್ಲಿ ಮಾಡ್ತಾನೋ ಹಾಗೆ ಬೇರೆಯವರು ಯಾರೂ ಅದನ್ನ ಮಾಡೋದಕ್ ಸಾಧ್ಯ ಇಲ್ಲ. ಯಾಕಂದ್ರೆ ರಾಜನಿಗೆ ತುಂಬಾ ಜವಾಬ್ದಾರಿ ಇರುತ್ತೆ, ಮತ್ತೆ ಆ ಕುರ್ಚಿಯಲ್ಲಿ ತಾನು ಕೂತ್ಕೊಂಡಿರ್ತಾನಲ್ವಾ, ಅದಕ್ಕೋಸ್ಕರ ಅದನ್ನು ಉಳಿಸ್ಕೊಳ್ಬೇಕು ಅನ್ನೋದು ಇರತ್ತೆ ಅವನಿಗೆ. ಅದಕ್ಕೆ ಅವನು ತನ್ನ ಕರ್ತವ್ಯದ ನಿರ್ಣಯವನ್ನ ಅವನು ಸರಿಯಾದ ರೀತಿಯಲ್ಲಿ ಮಾಡ್ತಾನೆ. ಆ ರೀತಿ ಬೇರೆ ಯಾರು ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ನಿಮ್ಮ ಮಾತನ್ನ ಕೇಳಬೇಕು ಅಂತ ಇಷ್ಟಪಡ್ತೀನಿ. ನೀವು ಏನ್ ನಿರ್ಧಾರ ತಗೊಂಡಿದ್ದೀರಾ ಅನ್ನೋದನ್ನ ಮೊದಲು ಹೇಳಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ಮೊದಲು ಆಯಸ್ಸು, ಬಲ ಮತ್ತೆ ವಿದ್ಯೆಯಲ್ಲಿ ದೊಡ್ಡವರಾದಂತಹ ಪಿತಾಮಹ ಭೀಷ್ಮರು ನಮ್ಮ ಸೇನಾಧಿಪತಿಗಳಾಗಿದ್ರು. ಅವರು ಎಲ್ಲಾ ಯೋಧರನ್ನು ಕೂಡ ಜೊತೆಲಿಟ್ಕೊಂಡು ಶತ್ರುಗಳ ಸಂಹಾರವನ್ನ ಮಾಡಿದ್ರು. ಮತ್ತೆ ಭೀಷಣ ಯುದ್ಧವನ್ನ ಮಾಡ್ತಾ ಅವರು 10 ದಿನಗಳ ತನಕ ನಮ್ಮ ರಕ್ಷಣೆಯನ್ನ ಮಾಡಿದ್ದಾರೆ. ಈಗ ಅವರು ಸ್ವರ್ಗವಾಸದ ತಯಾರಿಯಲ್ಲಿದ್ದಾರೆ, ಅಂದ್ರೆ ಇನ್ನೇನು ಸಾಯುವಂತ ಒಂದು ಕ್ಷಣಗಳಲ್ಲಿದ್ದಾರೆ. ಅದಕ್ಕೋಸ್ಕರ ಅವರ ಸ್ಥಾನದಲ್ಲಿ ನಿನ್ನ ವಿಚಾರದಲ್ಲಿ ನಾವು ಯಾರನ್ನ ಸೇನಾಧಿಪತಿ ಮಾಡಿದ್ರೆ ಸರಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ನಾಯಕನ ಇಲ್ಲದೆ ಸೈನ್ಯ ಒಂದು ಮುಹೂರ್ತ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ನಾಯಕ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾವ ರೀತಿ ನಾವಿಕನಿಲ್ಲದೆ ಇರುವಂತ ನೌಕೆ ಮತ್ತೆ ಸಾರಥಿ ಇಲ್ಲದೆ ಇರುವಂತ ರಥ ಎಲ್ಲಂದ್ರಲ್ಲಿ ಹೊಟ್ಟೋಗ್ಬಿಡುತ್ತೋ, ಅದೇ ರೀತಿ ಸೇನಾಪತಿ ಇಲ್ಲದಂತಹ ಸೈನ್ಯ ಅಂಕೆ ಇಲ್ಲದ ಹಾಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನನ್ನ ಪಕ್ಷದ ಎಲ್ಲ ವೀರರ ಮೇಲೆ ದೃಷ್ಟಿಯನ್ನ ಹಾಯಿಸಿ ಭೀಷ್ಮರ ನಂತರ ಯಾರು ಒಳ್ಳೆ ಸೇನಾಪತಿ ಆಗಬೇಕು, ಅಂದ್ರೆ ಯಾರಾದ್ರೆ ಒಳ್ಳೇದು ಅನ್ನೋದನ್ನ ನೀನ್ ನಿರ್ಧಾರ ಮಾಡು. ಈ ಪದವಿಗೋಸ್ಕರ ನೀನ್ ಯಾರಿಗೆ ಹೇಳ್ತೀಯೋ ಅವರನ್ನೇ ನಾವು ಸಂತೋಷದಿಂದ ನಮ್ಮ ಸೇನಾಪತಿಯನ್ನಾಗಿ ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ. ಕರ್ಣ ಹೇಳ್ತಾನೆ ಅದಕ್ಕೆ, ಇಲ್ಲಿ ಎಷ್ಟು ರಾಜರು ಉಪಸ್ಥಿತರಾಗಿದ್ದಾರೋ ಅವರೆಲ್ಲರೂ ಕೂಡ ಬಹಳ ಮಹಾನುಭಾವರು, ಮತ್ತೆ ನಿಸ್ಸಂದೇಹವಾಗಿ ಅವರು ಈ ಪದವಿಗೆ ಯೋಗ್ಯವಾಗಿರುವಂಥವ್ರು. ಅಂದ್ರೆ ಇವರು ಎಲ್ಲರಿಗೂ ಕೂಡ ಯೋಗ್ಯತೆ ಇದೆ. ಇವರೆಲ್ಲರೂ ಕೂಡ ಕುಲೀನರು, ಒಳ್ಳೆ ಕುಲದಲ್ಲಿ ಹುಟ್ಟಿರುವಂಥವ್ರು, ಕಟ್ಟುಮಸ್ತಾಗಿರುವಂಥವ್ರು, ಯುದ್ಧ ಕಲೆಯಲ್ಲಿ ಕುಶಲರಾಗಿರುವಂಥವ್ರು, ಮತ್ತೆ ಬಲ ಪರಾಕ್ರಮ ಮತ್ತೆ ಬುದ್ಧಿ ಇರುವಂಥವ್ರು, ಎಲ್ಲರೂ ಕೂಡ ಶಾಸ್ತ್ರಜ್ಞರು, ಬುದ್ಧಿವಂತರು, ಮತ್ತೆ ಯುದ್ಧದಲ್ಲಿ ಬೆನ್ನನ್ನ ತೋರಿಸದೇ ಇರುವಂಥವ್ರು, ಅಂದ್ರೆ ಯುದ್ಧವನ್ನ ಬಿಟ್ಟು ಓಡೋಗುವಂಥವ್ರಲ್ಲ. ಆದ್ರೆ ಎಲ್ಲರನ್ನ ಒಟ್ಟಿಗೆ ಸೇನಾ ನಾಯಕರನ್ನಾಗಿ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರನೇ ಯಾರಲ್ಲಿ ಎಲ್ಲರಿಗಿಂತ ಹೆಚ್ಚು ಗುಣ ಇರುತ್ತೋ ಅವರನ್ನ ಈ ಪದವಿಗೆ ನಿಯುಕ್ತಗೊಳಿಸ್ಬೇಕು. ನನ್ನ ಒಂದು ವಿಚಾರದಲ್ಲಿ ಸಮಸ್ತ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠರಾದಂತಹ
ಆಚಾರ್ಯ ದ್ರೋಣರನ್ನ ನಾವು ಸೇನಾಪತಿಯನ್ನಾಗಿ ಮಾಡೋದು ಸರಿಯಾಗಿದೆ. ಯಾಕೆ ಅಂತಂದ್ರೆ ಇವರು ಎಲ್ಲಾ ಯೋಧರ ಆಚಾರ್ಯರು. ಅಂದ್ರೆ ಎಲ್ಲರಿಗೂ ವಿದ್ಯೆಯನ್ನ ಕಲಿಸಿರುವಂಥವ್ರು. ಮತ್ತೆ ಗುರುಗಳು, ಮತ್ತೆ ವಯೋವೃದ್ಧರು ಕೂಡ ಆಗಿದ್ದಾರೆ. ಇವರು ಸಾಕ್ಷಾತ್ ಶುಕ್ರಾಚಾರ್ಯ ಮತ್ತೆ ಬೃಹಸ್ಪತಿಗಳ ಸಮಾನರಾಗಿದ್ದಾರೆ. ಮತ್ತೆ ಇವರನ್ನ ಯಾರೂ ಪರಾಸ್ತಗೊಳಿಸೋದಕ್ಕಾಗೋದಿಲ್ಲ. ಆದ್ರಿಂದನೇ ಇವರು ಇರ್ಬೇಕಾದ್ರೆ ಬೇರೆ ಇನ್ಯಾರೋ ನಮ್ಮ ಸೇನಾಧಿಪತಿಗಳು ಯಾಕೆ ಆಗ್ಬೇಕು ಅಥವಾ ಯಾರು ಆಗ್ತಾರೆ? ನಿಮ್ಮ ಈ ಗುರುದೇವರು ಎಲ್ಲಾ ಸೇನಾ ನಾಯಕರಲ್ಲಿ, ಎಲ್ಲ ಶಸ್ತ್ರಧಾರಿಗಳಲ್ಲಿ ಮತ್ತೆ ಎಲ್ಲಾ ಬುದ್ಧಿವಂತರಲ್ಲಿ ಶ್ರೇಷ್ಠರಾಗಿದ್ದಾರೆ. ಅದಕ್ಕೋಸ್ಕರನೇ ಹೇಗೆ ದೇವತೆಗಳು ಸ್ವಾಮಿ ಕಾರ್ತಿಕೇಯನನ್ನ ತಮ್ಮ ಸೇನಾಧ್ಯಕ್ಷನನ್ನಾಗಿ ಮಾಡ್ಕೊಂಡಿದ್ರೋ ಅದೇ ರೀತಿ ನೀವು ಇವರನ್ನ ಸೇನಾಪತಿಯನ್ನಾಗಿ ಮಾಡಿ ಅಂತಂದ್ಬಿಟ್ಟು ಕರ್ಣ ಹೇಳ್ತಾನೆ. ಕರ್ಣನ ಮಾತನ್ನ ದುರ್ಯೋಧನ ಕೇಳ್ತಾನ ಇಲ್ವಾ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.